ತಮ್ಮ ನನ್ನ ಮಗನ ಮದುವೆಯಾದ 14 ಲೋಕಕ್ಕೆ ವ್ಯಾಪಿಸಿದ ಜಗನ್ ಮಾತೆ ಪರಿಹಾರ ಬ್ರಹ್ಮಾದಿಗಳನ್ನು ಒಂದೇ ತೊಟ್ಟಿನಲ್ಲಿ ಹಾಕಿ ತೂಗಿ ಮತ್ತೆ ಆ ಪರಶವನ್ನು ಏಕೆ ಮದುವೆಯಾದನು ಅಂದಾಗ ಒಂದು ನರಪೇತು ಹೆಣ್ಣು ನನ್ನ ಕೈ ಹಿಡಿಯೋದ್ರಲ್ಲಿ ಎಲ್ಲ ಬಿಡುವ ಪರಿಸ್ಥಿತಿಯ ಹೆಣ್ಣನ್ನು ಕಾಮ ಕ್ರೀಡೆ ಕರೆದಂತೆ ನೀವೇನಾದ್ರೂ ನನ್ನನ್ನು ಕರೆಯಲು ಬಂದಿದ್ದೀಯ ಆದ್ರೆ ನಿಮ್ಮ ನೆತ್ತಿಗೇರಿದ ಕಾಮನ ಪಿತ್ತವನ ನೆತ್ತಿ ಕೆಳಗಿರಿಸಲೇ ಈ ಗರತಿ ಭಾರತೀಯ ಗರತಿ ಭಾರತೀಯ ಮಗಳೇ ನೀನಷ್ಟು ಪವಿತ್ರದ ಧರ್ಮದಲ್ಲಿ ಭಾವ ಬೆಳೆದು ಎಂಬುದನ್ನು ನನಗೆ ಬಿಚ್ಚಿ ತೋರಿಸಬೇಡ. ನನ್ನ ಜೈಲಿಗೆ ಹೋದನೆಂದು ಮೆಂಡನನ್ನ ಮನೆಗೆ ಕರೆಸಿಕೊಂಡು ಎಂದ ಬಿಟ್ಟ ಕೈಯಾಳೆಂತೆ ಮೆಂಡನಿಗೆ ಸುಖ ಕೊಟ್ಟು ಮಾವನಿಂದ ಮನೆ ಬಿಟ್ಟು ಹೊರ ಬಂದ ಯಾವ ಮಹಾಗರತೆ ನಾನು ಭಕ್ತ ರೈತರ ಹೆಂಡತಿ ಎಂದು ಗಂಡನಿಂದ ಸಿಕ್ಕಂತೆ ಸಾಲ ಮಾಡಿಸಿ ಗಂಡನನ್ನ ಒಂದು ಕಣ್ಣು ಕೀಳಿಸಿ ಬಿಟ್ಟು ಹಾಗೆ ಮಾಡಿ ಮೆಂಡನೊಂದಿಗೆ ಸರಸವಾಡುವ ನಿನ್ನ ಅಕ್ಕ ಯಾವ ಮಹಾಗರತೆ ಎಲ್ಲ ಗೌಡ ಮಾಡುವ ಎಲ್ಲ ಹೀರ ಕೃತ್ಯವನ್ನ ಮಾಡಿ ಕುರಿವೆ ಎಣ್ಣೆಗೆ ಬೆಂಕಿ ಹಾಕಿ ಇಷ್ಟೊಂದು ಕಟ್ಟುವರಿಯಿಂದ ಮಾತನಾಡ್ತಾ ಇದ್ದೀರಾ ನಿನ್ನಂತವನ ಮಾತಾಡ್ಬೇಕಾಗುತ್ತೆ ಎಚ್ಚರ ಈ ಪುಂಡ ರುದ್ರೇಗೌಡರಿಗೆ ಮೆತ್ತು ಎತ್ತಿವಿ ಆ ಹೊಲಸು ಹೇಳಿ ಪರಶಿವನನ್ನೇ ನನ್ನ ಕಾಲು ಕೆಳಗೆ ಹಾಕಿ ತುಳಿದು ಮೆಟ್ಟಿ ನಿಂತಿರುವ ಈ ರುದ್ರೇಗೌಡನಿಗೆ ಮೆತ್ತು ಎತ್ತಿವಿಯ ನೀನೀಗ ನನ್ನ ಕೈಯಲ್ಲಿ ಸಿಕ್ಕಿ ಹಾಕಿ ಬೇಟೆ ಸುಮ್ಮನೆ ಹಠ ಹಿಡಿಯಬೇಡ. ಹಠ ತೆಗೆದು ಈ ಹಠಯೋಗಿ ಚಿತರಾಜನ ಸೂಳೆ ಎಂದು ಒಪ್ಪಿದರೆ ಸರಿ, ನಿಮಗೆ ಹೋದರೆ ನೀ ಒಟ್ಟ ಬಟ್ಟೆಯನ್ನು ಬಿಚ್ಚಿ ಬಿಸಾಕಿ ಕಚ್ಚಿ ತಿನ್ನಬೇಕಾಗುತ್ತದೆ. ನಿನ್ನ ಕೆಂಪು ದಯವಿಟ್ಟು ಈ ಹಠವನ್ನು ಮಾತ್ರ ಹಿಡಿಬೇಡಿ. ನಾನೀಗ ನಿರ್ಗತಿಕ ಹೆಣ್ಣು, ಗಂಡನ ಪೂಜೆಗೆಂದು ಇರುವ ಈ ಮಡಕೆಯನ್ನು ಮಾತ್ರ ಹೊಡಿಬೇಡಿ. ಹೇಳೋಡ್ರೆ ನಿಮ್ ಕಾಲು ಹಿಡಿದು ಬಿಕ್ಕಿ ಬಿಕ್ಕಿ ಹತ್ತರು ಕೈ ಬಿಟ್ಟು ಹೋಗೋನಲ್ಲ ರುದ್ರೇಗೌಡ. ಖಂಡಿತ ಹೆಣ್ಣಿನ ಶೀಲ ಕೆಡಿಸದೆ ಬಿಡಲಾರ ಕೆಲದಂಕ ಮಲ್ಲ. ನನ್ನ ಮಾತಿಗೆ ಒಪ್ಪಿ ಬೇಗನ ಉಳವಡಿಸಿ ಬಾ ನಿನ್ನ ದೇಹ ನನ್ನ ಚಪ್ಪಲಿಯ ಸಮಾನ. ನೀವೆಷ್ಟೇ ಹೊಡೆದ್ರು ಬಡಿದ್ರು ಕೂಡ ಅದಕ್ಕೆ ಹೊದರ ಹೇಳಿ ಹೇಳ್ತಾಳ ಈ ಯಗುಣ. ಏನು ಮಾಡಿದ್ರು ಕೂಡ ಶೀಲವನ್ನು ಮಾತ್ರ ನಿಮಗೆ ಯಾವುದೇ ಕಾಲಕ್ಕೂ ನಾನು ಅರ್ಪಿಸಲಾರೆ. ದಯವಿಟ್ಟು ನನಗೆ ಬಿಟ್ಟು ಬಿಡಿ, ಇಲ್ಲಿಂದ ಹೋಗಿ. ಸಮಾಜ ಯಮುನ ಇದು ಒಂದು ಮೂರ್ಖ ಸಮಾಜ. ಯಮುನ ಇದೊಂದು ಮೂರ್ಖ ಸಮಾಜ. ದ್ರೌಪದಿಯ ಶೀಲವನ್ನು ದುಶ್ಯಾಸನ ಸೆಳೆಯುವಾಗ ಏಕೆ ಮೂಕವಾಗಿ ಕುಂತಿತ್ತು ಈ ನಿನ್ನ ಸಮಾಜ? ಸೀತಾಮಾತೆಯನ್ನು ರಾವಣ ಮಾರುವೇಷದಲ್ಲಿ ಬಂದು ಹೊತ್ತುಕೊಂಡು ಹೋಗುವಾಗ ಏಕೆ ಮೂಕವಾಗಿ ಕುಂತಿತ್ತು ನಿನ್ನ ಸಮಾಜ? ಆ ಶಿಲ್ಪದ ಲಕ್ಷ್ಮಣನ ತಂಗಿಯನ್ನ ಭೀಮನು ಕೂಡ ಹೊತ್ತುಕೊಂಡು ಹೋಗಿ ಶೀಲಹರಣ ಮಾಡಿದಾಗ ಏಕೆ ಮೂಕವಾಗಿ ಕುಂತಿತ್ತು ಏನೆಲ್ಲ ಸಮಾಜ? ಅಂದಾಗ ಕೇಳುವುದಕ್ಕೆ ಇಲ್ಲಿ ಯಾರಿಗೆ ಭಯವಿಲ್ಲ. ಕಾಮಂದರು ಎಷ್ಟೋ ಮಾನವೀಯರ ಶೀಲಹರಣ ಮಾಡಿ